ವಿಶೇಷ ಚೇತನರ ವಾರ್ತೆಗೆ ಸ್ವಾಗತ. ಸ್ನೇಹಿತರೆ, ಇಂದು ನಾಡಿನಾದ್ಯಂತ ಯುಗಾದಿ ಹಬ್ಬದ ಸಂಭ್ರಮ. ಈ ಒಂದು ಯುಗಾದಿ ಹಬ್ಬದ ಸಂಭ್ರಮದಲ್ಲಿ ನಮ್ಮ ಗ್ರಾಮ ಪಂಚಾಯಿತಿಗಳಲ್ಲಿ ಕರ್ತವ್ಯ ನಿರ್ವಹಿಸಿರುವ ಸಿಬ್ಬಂದಿಗಳಿಗೆ ಒಂದು ಸಂತಸದ ಸುದ್ದಿಯನ್ನು ರಾಜ್ಯ ಸರ್ಕಾರ ನೀಡಿದೆ. ಈ ಸುದ್ದಿ ನೀಡುವುದರ ಹಿಂದೆ ನಮ್ಮ ಘನ ಸರ್ಕಾರದ ಒಬ್ಬ ಸಚಿವರಾಗಿರ್ತಕ್ಕಂಥ ಶ್ರೀಯುತ ಪ್ರಿಯಾಂಕ ಖರ್ಗೆ ಅವರ ಸಾರ್ಥಕತೆಯಲ್ಲಿ ಎದ್ದು ಕಾಣುತ್ತದೆ. ಇಚ್ಛಾಶಕ್ತಿ ಹೊಂದಿದ್ದರೆ ಯಾವುದೇ ಕಾರಣಕ್ಕೂ ಲೇಬರ್ಗಳಿಗೆ ಅಂದರೆ ಕಾರ್ಮಿಕರಿಗೆ ಅನ್ಯಾಯ ಮಾಡುವಂಥ ಪ್ರಕ್ರಿಯೆಗೆ ಯಾರೂ ಹೋಗೋದಿಲ್ಲ. ಇಲ್ಲ, ಅವರನ್ನು ನಾವು ಸಹಕರಿಸಬೇಕು, ಅವರಿಂದ ನಮ್ಮ ಸರ್ಕಾರಕ್ಕೆ ಸಾಕಷ್ಟು ಸೌಲಭ್ಯಗಳು ಆಗ್ತಾಯಿದೆ, ಅವರಿಂದ ಎಲ್ಲರಿಗೂ ಕೂಡ ಒಳ್ಳೆಯದಾಗ್ತಾಯಿದೆ ಅನ್ನುವಂತಹ ಒಂದು ಮನಸ್ಥಿತಿ ಇದ್ದರೆ ಖಂಡಿತ ಯಾವುದೇ ಒಬ್ಬ ಸಚಿವರು ಅವರ ಇಲಾಖೆಯಲ್ಲಿ ಕೆಲಸ ಮಾಡ್ತಕ್ಕಂತಹ ಪ್ರತಿಯೊಬ್ಬರಿಗೂ ಕೂಡ ಒಂದಲ್ಲ ಒಂದು ರೀತಿಯ ಸಹಕಾರ ಮಾಡೇ ಮಾಡ್ತಾರೆ ಅನ್ನೋದಕ್ಕೆ ಒಂದು ಸ್ಪಷ್ಟ ನಿದರ್ಶನ ನಮ್ಮ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಮಾನ್ಯ ಸಚಿವರಾದ ಪ್ರಿಯಾಂಕ ಖರ್ಗೆ ಸರ್ ಅವರಿಗೆ ಸಲ್ಲುತ್ತದೆ. ಹಾಗಾದರೆ ಆ ಸುದ್ದಿ ಏನು ಅಂತ ನಿಮಗೆ ಹೇಳ್ತಾ ಹೋಗ್ತೀನಿ. ನಮ್ಮ ಚಾನಲ್ ವಿಶೇಷ ಚೇತನರ ವಾರ್ತೆ ಪ್ರತಿದಿನ ತಪ್ಪದೇ ವೀಕ್ಷಿಸಿ. ಈ ವಿಡಿಯೋಗೊಂದು ದಯವಿಟ್ಟು ಲೈಕನ್ನು ಮಾಡಿ ಮತ್ತು ಇತರರಿಗೂ ಈ ವಿಡಿಯೋವನ್ನು ಈಗಲೇ ಶೇರ್ ಮಾಡಿ. ರಾಜ್ಯದ ಗ್ರಾಮ ಪಂಚಾಯಿತಿ ಗ್ರಂಥಾಲಯ ಹಾಗೂ ಮಾಹಿತಿ ಕೇಂದ್ರಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಮೇಲ್ವಿಚಾರಕರಿಗೆ ರಾಜ್ಯ ಸರ್ಕಾರ ಭರ್ಜರಿ ಸಿಹಿ ಸುದ್ದಿ ನೀಡಿದೆ. ಮೇಲ್ವಿಚಾರಕರ ಮಾಸಿಕ ಕನಿಷ್ಠ ವೇತನವನ್ನು ಪರಿಷ್ಕರಿಸಿ ಸರ್ಕಾರ ಅಧಿಕೃತ ಆದೇಶ ಇವತ್ತಿನಿಂದಲೇ ಹೊರಡಿಸಿದೆ. ಹಾಗಾದರೆ ವೇತನ ಎಷ್ಟು ಅಂತ ನೋಡೋದಾದರೆ, ಈ ಹಿಂದೆ ನಿಗದಿಪಡಿಸಲಾಗಿದ್ದ ವೇತನವನ್ನು ಹೆಚ್ಚಿಸಲಾಗಿದ್ದು, ಹೊಸ ಆದೇಶದ ಪ್ರಕಾರ ಮೇಲ್ವಿಚಾರಕರು ಪಡೆಯುವ ಒಟ್ಟು ಮೊತ್ತದ ವಿವರ ಹೀಗಿದೆ. ಪರಿಷ್ಕೃತ ಮಾಸಿಕ ಕನಿಷ್ಠ ವೇತನ 16,382.52 ಪೈಸೆ, ಅಂದರೆ ತುಟ್ಟಿ ಭತ್ಯೆ ಅವರಿಗೆ 1,542 ರೂಪಾಯಿ ಸೇರಿಸಿ ಒಟ್ಟು ಮಾಸಿಕ 17,924.52 ಪೈಸೆಯನ್ನು ಹೆಚ್ಚಿಸಲಾಗಿದೆ. ಆದೇಶದ ಪ್ರಕಾರ ಮುಖ್ಯಾಂಶಗಳು ಈ ರೀತಿ ಇದೆ. ಪೂರ್ವಾನ್ವಯ ಜಾರಿ. ಈ ಪರಿಷ್ಕೃತ ವೇತನವು ಸೆಪ್ಟೆಂಬರ್ 4, 2023ರಿಂದಲೇ ಪೂರ್ವ ಅನ್ವಯವಾಗುವಂತೆ ಜಾರಿಗೆ ಬರಲಿದೆ. ಗ್ರಂಥಾಲಯ ಉಪಕರದಲ್ಲಿ ಲಭ್ಯವಿರುವ ಮೊತ್ತವನ್ನು ಬಳಸಿಕೊಂಡು ಈ ವೇತನ ಹೆಚ್ಚಳದ ಹಣವನ್ನು ಪಾವತಿಸಲು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಗೆ ಸೂಚಿಸಲಾಗಿದೆ. ನಿಯಮಿತ ಪರಿಷ್ಕರಣೆ. ಕಾರ್ಮಿಕ ಇಲಾಖೆಯು ಕಾಲಕಾಲಕ್ಕೆ ನಿಗದಿಪಡಿಸುವ ವ್ಯತ್ಯಾಸವಾಗುವ ತುಟ್ಟಿ ಭತ್ಯೆ ಅಂದರೆ ವಿಡಿಎ ಸಹ ಮೇಲ್ವಿಚಾರಕರಿಗೆ ನೀಡಲಾಗುವುದೆಂದು ಆದೇಶದಲ್ಲಿ ತಿಳಿಸಲಾಗಿದೆ. ಗ್ರಾಮೀಣ ವಿಭಾಗದಲ್ಲಿ ಜ್ಞಾನ ದೀವಿಗೆಯಾಗಿ ಕೆಲಸ ಮಾಡುತ್ತಿರುವ ಗ್ರಂಥಾಲಯ ಮೇಲ್ವಿಚಾರಕರ ದೀರ್ಘಕಾಲದ ಬೇಡಿಕೆಗೆ ಈ ಮೂಲಕ ಸ್ಪಂದನೆ ಸಿಕ್ಕಂತಾಗಿದೆ. ಈ ಆದೇಶದ ಪ್ರತಿಗಳನ್ನು ಈಗಾಗಲೇ ರಾಜ್ಯದ ಎಲ್ಲ ಜಿಲ್ಲಾ ಪಂಚಾಯಿತಿ ಸಿಇಒ ಹಾಗೂ ತಾಲೂಕು ಇಒಗಳಿಗೆ ರವಾನಿಸಲಾಗಿದ್ದು, ತಕ್ಷಣದಿಂದ ಜಾರಿಗೆ ಬರುವಂತೆ ಸೂಚಿಸಲಾಗಿದೆ. ಏನೇ ಆಗಲಿ ಸ್ನೇಹಿತರೆ, ಒಂದು ಒಳ್ಳೆಯ ಸುದ್ದಿಯನ್ನು ನಮ್ಮ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆ ಸಚಿವರಾದ ಪ್ರಿಯಾಂಕ ಖರ್ಗೆ ಅವರು ಹೇಳಿದ್ದಾರೆ. ಅವರಿಗೆ ನಮ್ಮ ಸಮಸ್ತ ಗ್ರಾಮ ಸಹಾಯಕರ ಪರವಾಗಿ ಹಾಗೂ ಗ್ರಂಥಪಾಲಕರ ಪರವಾಗಿ ಅನಂತ ಅಭಿನಂದನೆಗಳು. ಈ ವಿಡಿಯೋವನ್ನು ಲೈಕ್ ಮಾಡಿ.